ಹೋಗಬೇಕಾಗಿದೆ. ಅದು ಯಾವಾಗ ಬಿಟ್ಟು ಹೋಗ್ತದೆ, ಏನು ಹೋಗ್ತದೆ ಅನ್ನೋ ಜೊತೆಗೆ ಸರ್ಕಾರವು ಸಹಿತ ಮತ್ತು ಇನ್ನೊಂದು ನಾವು ನೆನಪಿಡಬೇಕಿಲ್ಲ, ಜನ ನಿಜವಾಗಿಯೂ ತಿಳುವಳಿಕೆಯವರಾಗಿದ್ದರೆ ಮತ್ತೇನೂ ಆಗಿದ್ದರೆ ಇವತ್ತಿನ ಪರಿಸ್ಥಿತಿನೂ ಬರ್ತಿರಲಿಲ್ಲ. ಸರ್ಕಾರ ರಚನೆ ಮಾಡೋ ಪರಿಸ್ಥಿತಿ ಬರ್ತಿಲ್ಲ, ಪೊಲೀಸ್ ವ್ಯವಸ್ಥೆ ಮಾಡೋ ವ್ಯವಸ್ಥೆ ಬರ್ತಿರಲಿಲ್ಲ, ಮತ್ತೇನಾದರೂ ನಾವು ಮಾಡಿ ನಮ್ಮ ಮಕ್ಕಳನ್ನ ಶುದ್ಧ ಮಾಡಬೇಕು ಅನ್ನೋ ವ್ಯವಸ್ಥೆ ಬರ್ತಿರಲಿಲ್ಲ. ಅದೆಲ್ಲ ನಮ್ಮ ತಂದೆ ತಾಯಿಗಳಿಂದ ಆಗಿರ್ಬೋದು, ನಮ್ಮ ಸಮಾಜದಿಂದ ಆಗಿರ್ಬೋದು. ಸಾಧ್ಯ ಇಲ್ಲದಾಗ ನಾವು ಇಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಪೊಲೀಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಎಕ್ಸಾಮ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಶಾಲಾ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇವೆಲ್ಲನೂ ಸರಿಯಾಗಿ ಓಡುವಂಗೆ ಇನ್ನೊಮ್ಮೆ ನಾವು ಪ್ರಯತ್ನ ಮಾಡಿ ನಡೆಸಬೇಕಾಗಿದೆ. ಅದಕ್ಕಾಗಿ ಇವತ್ತು ಏನು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ತೆಗೆದುಕೊಳ್ಳೋದು ನಿರ್ಧಾರ, ಈ CET ಅನ್ನುವಂಥದ್ದು ಒಂದು ಅತ್ಯಂತ ಸ್ಟ್ರಿಕ್ಟ್ ಕಣ್ಗಾವಲಿನಲ್ಲ, ಅತ್ಯಂತ ಎಚ್ಚರಿಕೆಯಿಂದ ಎಕ್ಸಾಮ್ ನಡೆಸಬೇಕಾಗಿದೆ ಅನ್ನುವಂಥ ಸಲಹೆಯನ್ನು ಅದು ಕೊಟ್ಟಿದೆ. ಅದಕ್ಕೆ ಒಪ್ಪಿಗೆ ಆಗೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದ್ರೆ ಕೆಲವೊಂದಿಷ್ಟು ಖರ್ಚಾಗೋ ಸ್ವಾಭಾವಿಕ ಅದು. ಯಾಕಂದ್ರೆ AI ಅಂದರೆ ಹಾಗೆ ಸಿಗೋದಿಲ್ಲ, ಅದು ಪೇಮೆಂಟ್ ಮಾಡಬೇಕಾಗ್ತದೆ, ಮತ್ತೇನೋ ಅದ ಜೊತೆಗೆ ಅಂಥದ್ದು ವ್ಯವಸ್ಥೆ ಅಂತ ಮಾಡಬೇಕಾಗ್ತದೆ. ಇದಾತಂದ್ರೆ ನಮ್ಮ ಶಿಕ್ಷಣಕ್ಕೂ ಒಂದು ಒಳ್ಳೆಯ ಭವಿಷ್ಯ ಆಗ್ತದೆ, ಜೊತೆಗೆ ನಮಗೂ ಒಳ್ಳೆಯ ಭವಿಷ್ಯ ಆಗ್ಬೋದು ಅನ್ನೋದು ಸಾಮಾನ್ಯವಾದಂಥ ಒಂದು ನಮಗೆಲ್ಲ ತಿಳುವಳಿಕೆ. ಹೀಗಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನದಲ್ಲ, ಇದನ್ನು ತರುವುದರಿಂದ ಪೂರ್ವದಲ್ಲೇ ಇನ್ನೂ ನಮ್ಮಿಂದ ಏನಾದರೂ ಪ್ರಾಮಾಣಿಕವಾಗಿ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅದನ. ನಮ್ಮ ಮಕ್ಕಳಲ್ಲೇ ಈ ಕಾಫಿ ಮಾಡುವಂಥ ಒಂದು ವಿಚಾರಧಾರೆಯನ್ನು ಕಿತ್ತು ಹಾಕ್ಲಿಕ್ಕೆ ನಮ್ಗೆ ಸಾಧ್ಯ ಇದೆ. ನಾವು ಸಹಿತ ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಈ ಎಲ್ಲ ಸಮಸ್ಯೆಗಳ ಮೂಲ ಇಲ್ಲದ ಕಾಫಿ ಮಾಡಿಸುವಂಥದ್ದು, ಮಾಸ್ ಕಾಫಿ, ಇಡೀ ಒಂದು ಸ್ಕೂಲ್ ಕ್ಲಾಸ್ ಕಾಫಿ ಮಾಡಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದಾಗಿ ಏನಾಗ್ತದಪ್ಪ ಅಂದರೆ ಶಿಕ್ಷಣ ಯಾವ ಪ್ರಮಾಣದಲ್ಲಿ ಬೆಳಿಬೇಕು ಅದು ಬೆಳೆಯೋದಿಲ್ಲ, ಮತ್ತು ಜನರಲ್ಲಿ ಜಾಗೃತಿ ಆಗೋದಿಲ್ಲ, ಓದುವಂಥ ಪ್ರವೃತ್ತಿ ಬರೋದಿಲ್ಲ. ಓದುವಂಥ ಪ್ರವೃತ್ತಿ ಬರಲಿಲ್ಲ ಅಂದರೆ ವಿಚಾರವಂತರಾಗಲಿ, ತಿಳುವಳಿಕೆಯವರಾಗಲಿ, ವೈಜ್ಞಾನಿಕ ಒಂದು ಟೆಂಪರ್ ಇದ್ದಂಥವ್ರಾಗಲಿ ಹೊರ ಬರೋಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇದ್ದು, ಅದರಲ್ಲೂ ನಮ್ಮ ಪರೀಕ್ಷಾ ಪ್ರಾಧಿಕಾರ ಇದ್ದು ಏನು ವಿಚಾರ ಮಾಡಿದಪ್ಪ ಅಂತಂದ್ರೆ, ಇಲ್ಲ ಇದನ್ನು ತಪ್ಪಿಸ್ಕೊಂಡು ಈಗ ತುರ್ತು ಮುಂದೆ ನೋಡ್ರೆ ಆಯಿತು ಅಂತೇಳಿ ಮತ್ತೆ ವಿಚಾರ ಮಾಡಿರಾಯ್ತು. ಈಗ ಅಟ್ಲೀಸ್ಟ್ ಕಂಟ್ರೋಲ್ ಮಾಡೋಕ್ಕೆ ಏನು ಸಾಧ್ಯತೆ ಅಂದಾಗ ಅವ್ರ ತಲೆಗೆ ಹೊಳೆದೇನಪ್ಪ ಅಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಒಂದು ಕೃತಕ ಬುದ್ಧಿಮತ್ತೆಯನ್ನು ಕೂಡಿಸಿ ಎಕ್ಸಾಮ್ ನಡೆಸೋಣ ಅಂತ. ಅಂದರೆ ನಮಗೆ ವಿಶ್ವಾಸ ಕಡಿಮೆ ಆಗಿ ಹೋಗ್ಬಿಟ್ಟದಂದ್ರೆ, ಈಗ ನಮ್ಮ ಮಾಸ್ತರ್ ಇದ್ದರೂ ಸಹಿತ ನಮ್ಮ ಮಕ್ಕಳು ಕನ್ನಡ ಶಾಲೆಗೂ ಅದು ಪ್ರಾಥಮಿಕ ಶಾಲೆಗೂ ಸರ್ಕಾರ ಶಾಲೆಗೆ ಹೆಚ್ಚಾಗಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ನಾವು ಸರಿಯಾಗಿ ಕಲಿಸೋದು ಅನ್ನೋದು ಪ್ರತಿಯೊಬ್ಬ ಮಾಸ್ತರ್ಗೂ ಗೊತ್ತದ. ಭಾಳ ಜನ ಮಾಸ್ತರ್ಗಳು ಅಥವಾ ಗುರುಮಾತೆಯರು ತಮ್ಮ ಮಕ್ಕಳನ್ನ ತಮ್ಮ ಶಾಲೆಯಲ್ಲಿ ಕಲಿಸಲಾರದ ಬೇರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಕಲಿಸೋದು ಸಹಿತ ನಾವು ನೋಡ್ತಾ ಇದ್ದೀವಿ. ಇದರರ್ಥ ನಮ್ಮವ್ರ ಮೇಲೆ ನಮ್ಗೆ ವಿಶ್ವಾಸ ಕಡಿಮೆ ಆಗಿದೆ ಅಂತೇಳಿ ಆ ವಿಶ್ವಾಸ ಕಡಿಮೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾವು ಹೋರಾಟ ಮಾಡ್ಕೊಂಡು ಅದನ್ನು ಮಾಡೋಣ ಅಂತೇಳಿ. ಯಾಕಪ್ಪ ಅಂದ್ರೆ ನಮ್ಮ ಮಕ್ಕಳು ಜಾಣರಾಗಬೇಕಾಗಿದೆ, ಜೊತೆಗೆ ಒಂದು ಪ್ರಾಮಾಣಿಕ ಪರೀಕ್ಷೆ ನಡೆಸಬೇಕಾಗಿದೆ. ಅದಕ್ಕೆ ನಾವು ಸ್ವತಃ ಎಲ್ಲರೂ ಮನಸ್ಸು ಮಾಡಿದ ಸಾಧ್ಯತೆ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಂತಿಲ್ಲ, ನಾವು ಪ್ರಾಮಾಣಿಕ ನಮ್ಮಲ್ಲಿ ಇರ್ತದೆ ಆಗ್ತದೆ, ಬಟ್ ಅದಕ್ಕೆ ಹೊರತೆ ಆಗಿದೆ. ಹೀಗಾಗಿ ಈ ದೇಶದ ಅನೇಕ ಸಮಸ್ಯೆಗಳಿಗೆ ನಮ್ಮಲ್ಲಿ ಅಜ್ಞಾನ ಜೊತೆಗೆ ಈ ಒಂದು ಲಂಚಗೊಳಿತನದ ಒಂದು ಪ್ರಭಾವ ನಮ್ಮ ಮೇಲೆ ಇರುವುದರಿಂದಾಗಿ ನಾವು ಹೀಗೆ ಹೋಗೋದಿಲ್ಲ. ಮುಂದಾದರೂ ಇದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ನಾಳೆ ಬೆಳೆಯೋದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ನಾಳೆ ಏನು ಗೊತ್ತಿಲ್ಲ, ಎಲ್ಲದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮಾಡುತ್ತಾ ಹೋದ್ರೆ ನಮ್ಮ ಅಭಿವೃದ್ಧಿ ಯಾವಾಗ ಅಂತ. ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಯಾರು ಮಾಡಿದ ಅಭಿವೃದ್ಧಿ ಆಗ್ತಾನೆ ಆರ್ಥಿಕವಾಗಿ. ಅದ್ರ ಇನ್ನುಳಿದವರು ಮನುಷ್ಯರು ಮಾಡುವಂಥ ಅನೇಕ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೂ ಸಹಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರೋದು ಬೇಕಾಗಿಲ್ಲ ಅಂತೇಳಿ ಆದರೂ ತರೋ ವಿಚಾರ ಮಾಡಿದರೆ